ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ತಬಾರಕಲ್ಲಜೀ ನಜ್ಜಲಲ್ ಫುರ್ಖಾನ ಅಲಾ ಅಬ್ದಿಹಿ ಲಿಯಕೂನ ಲಿಲ್ ಆಲಮೀನ ನದೀರಾ. ಸತ್ಯಾಸತ್ಯ ವಿವೇಚನೆಗಾಗಿರುವ ಆಧಾರ ಪ್ರಮಾಣವನ್ನು ಅಂದರೆ ಕುರ್ಆನನ್ನು ತನ್ನ ದಾಸನ ಅಂದರೆ ಪ್ರವಾದಿಯವರ ಮೇಲೆ ಅವರು ಸರ್ವಲೋಕದವರಿಗೆ ಓರ್ವ ಮುನ್ನೆಚ್ಚರಿಕೆಗಾರರಾಗುವ ಸಲುವಾಗಿ ಅವತೀರ್ಣಗೊಳಿಸಿದವನು ಅನುಗ್ರಹಪೂರ್ಣನಾಗಿರುವನು. ಅಲ್ಲದೀ ಲಹು ಮುಲ್ಕುಸ್ ಸಮಾವಾತಿ ವಲ್ ಅರ್ದಿ ವಲಂ ಯತ್ತಖಿಜ್ ವಲದನ್ ವಲಂ ಯಕುನ್ ಲಹು ಶರೀಕುನ್ ಫಿಲ್ ಮುಲ್ಕ್ ولم يتخذ ولدا ولم يكن له شريك في الملك وخلق كل شيء فقدره تقديرا. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಯಾರಿಗಾಗಿದೆಯೋ ಅವನಾಗಿರುವನು ಕುರ್ಆನನ್ನು ಅವತೀರ್ಣಗೊಳಿಸಿದವನು. ಅವನು ಸಂತತಿಯನ್ನು ಮಾಡಿಕೊಂಡವನಲ್ಲ. ಆಧಿಪತ್ಯದಲ್ಲಿ ಅವನೊಂದಿಗೆ ಯಾವುದೇ ಸಹಭಾಗಿಗಳಿಲ್ಲ. ಅವನು ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿ ಅದನ್ನು ಯಥಾವತ್ತಾಗಿ ವ್ಯವಸ್ಥೆಗೊಳಿಸಿರುವನು. ವತ್ತಖذೂ ಮಿನ್ ದೂನಿಹಿ ಆಲಿಹತನ್ ಲಾ ಯಖ್ಲುಕೂನ ಶೈಅನ್ ವಹುಂ ಯುಖ್ಲಕೂನ ولا يملكون لأنفسهم ضرا ولا نفعا ولا يملكون موتا ولا حياة ولا نشورا. ಅವರು ಅವನ ಹೊರತು ಅನ್ಯ ಆರಾಧ್ಯರನ್ನು ಮಾಡಿಕೊಂಡಿರುವರು. ಅವರು ಅಂದರೆ ಆರಾಧ್ಯರು ಏನನ್ನೂ ಸೃಷ್ಟಿಸಲಾರರು. ಅವರು ಸೃಷ್ಟಿಸಲ್ಪಟ್ಟವರಾಗಿರುವರು. ಅವರು ಸ್ವತಃ ತಮಗಾಗಿ ಯಾವುದೇ ಹಾನಿಯನ್ನು ಲಾಭವನ್ನು ಸ್ವಾಧೀನಪಡಿಸಲಾರರು. ಮರಣವನ್ನು, ಬದುಕನ್ನು ಅಥವಾ ಪುನರುತ್ಥಾನವನ್ನು ಅವರು ಸ್ವಾಧೀನಪಡಿಸಲಾರರು. وقال الذين كفروا إن هذا إلا إفك افتراه وأعانه عليه قوم آخرون فقد جاءوا ظلما وزورا. ಸತ್ಯ ನಿಷೇಧಿಗಳು ಹೇಳಿದರು, ಇದು ಅಂದರೆ ಕುರ್ಆನ್ ಅವರು ಅಂದರೆ ಪ್ರವಾದಿ ಸ್ವತಃ ರಚಿಸಿದ ಸುಳ್ಳು ಮಾತ್ರವಾಗಿದೆ. ಅದಕ್ಕಾಗಿ ಇತರ ಕೆಲವರು ಅವರಿಗೆ ನೆರವಾಗಿರುವರು. ಇವರು ಮಹಾ ಅಕ್ರಮ ಮತ್ತು ಸುಳ್ಳಾರೋಪವನ್ನು ತಂದಿರುವರು. ವಕಾಲೂ ಅಸಾತೀರುಲ್ ಅವ್ವಲೀನ ಇಕ್ತತಬಹಾ ಫಹಿಯ ತುಮ್ಲಾ ಅಲೈಹಿ ಬುಕ್ರತನ್ ವಅಸೀಲಾ. ಅವರು ಹೇಳಿದರು, ಇದು ಪೂರ್ವಿಕರ ಪುರಾಣಗಳು ಮಾತ್ರವಾಗಿವೆ. ಅವರು ಅದನ್ನು ಬರೆದಿಟ್ಟಿರುವರು. ತರುವಾಯ ಪ್ರಭಾತದಲ್ಲೂ ಮುಸ್ಸಂಜೆಯಲ್ಲೂ ಅವರಿಗೆ ಅದನ್ನು ಓದಿಕೊಡಲಾಗುತ್ತಿರುವುದು. ಕುಲ್ ಅನ್ಜಲಹು ಅಲ್ಲದೀ ಯಅಲಮು ಸಿರ್ರ ಫಿಸ್ ಸಮಾವಾತಿ ವಲ್ ಅರ್ದ್ ಇನ್ನಹು ಕಾನ ಗಫೂರರ್ ರಹೀಮಾ. ಓ ಪ್ರವಾದಿಯವರೇ, ಹೇಳಿರಿ, ಇದನ್ನು ಅವತೀರ್ಣಗೊಳಿಸಿದವನು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ರಹಸ್ಯಗಳನ್ನು ಅರಿಯುವವನಾಗಿರುವನು. ಖಂಡಿತವಾಗಿಯೂ ಅವನು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನೂ ಆಗಿರುವನು. ವಕಾಲೂ ಮಾ ಲಿಹಾದರ್ ರಸೂಲಿ ಯಅಕುಲು ಅತ್ಅಾಮ ವಯಮ್ಶಿ ಫಿಲ್ ಅಸ್ವಾಕಿ ಲೌಲಾ ಉನ್ಜಿಲ ಇಲೈಹಿ ಮಲಕ್ ಫಯಕೂನ ಮಅಹು ನದೀರಾ. ಅವರು ಹೇಳಿದರು, ಈ ಸಂದೇಶವಾಹಕರು ಯಾಕೆ ಹೀಗೆ? ಇವರು ಆಹಾರ ಸೇವಿಸುತ್ತಿರುವರು ಮತ್ತು ಪೇಟೆಗಳಲ್ಲಿ ನಡೆಯುತ್ತಿರುವರು. ಇವರ ಜೊತೆಗೆ ಮುನ್ನೆಚ್ಚರಿಕೆಗಾರನಾಗಿರಬಲ್ಲ ಒಬ್ಬ ಮಲಕ್ನನ್ನು ಇವರ ಬಳಿಗೆ ಕಳುಹಿಸಲಾಗಿಲ್ಲವೇಕೆ? ಔ ಯುಲ್ಕಾ ಇಲೈಹಿ ಕನ್ಜುನ್ ಔ ತಕೂನು ಲಹು ಜನ್ನತುನ್ ಯಅಕುಲು ಮಿನ್ಹಾ وقال الظالمون إن تتبعون إلا رجلا مسحورا. ಅಥವಾ ಇವರಿಗೆ ಒಂದು ನಿಧಿಯನ್ನು
ಹಾಕಿಕೊಡಲಾಗಿಲ್ಲವೇಕೆ? ಅಥವಾ ಫಲಗಳನ್ನು ಸೇವಿಸುವುದಕ್ಕಾಗಿ ಇವರಿಗೆ ಒಂದು ತೋಟವನ್ನು ಕೊಡಲಾಗಿಲ್ಲವೇಕೆ? ಪ್ರವಾದಿಯವರ ಬಗ್ಗೆ ಅಕ್ರಮಿಗಳು ಹೇಳಿದರು, ನೀವು ಅನುಸರಿಸುತ್ತಿರುವುದು ಒಬ್ಬ ಮಾಟಬಾಧಿತ ವ್ಯಕ್ತಿಯನ್ನು ಮಾತ್ರವಾಗಿದೆ. انظر كيف ضربوا لك الأمثال فضلوا فلا يستطيعون سبيلا. ಅವರು ತಮ್ಮ ಬಗ್ಗೆ ಯಾವೆಲ್ಲ ರೀತಿಯ ಚಿತ್ರೀಕರಣಗಳನ್ನು ನೀಡುತ್ತಿರುವರೆಂದು ನೋಡಿರಿ, ಅದರಿಂದಾಗಿ ಅವರು ಪಥಭ್ರಷ್ಟರಾಗಿರುವರು. ಆದ್ದರಿಂದ ಯಾವುದೇ ಮಾರ್ಗವನ್ನು ಕಾಣಲು ಅವರಿಗೆ ಸಾಧ್ಯವಾಗಲಾರದು. ತಬಾರಕಲ್ಲದೀ ಇನ್ ಶಾಅ ಜಅಲ ಲಕ ಖೈರನ್ ಮಿನ್ ذلك جنات تجري من تحتها الأنهار ويجعل لك قصورا. ತಾನು ಇಚ್ಛಿಸುವುದಾದರೆ ಅದಕ್ಕಿಂತಲೂ ಉತ್ತಮವಾದ ಅಥವಾ ತಳಭಾಗದಲ್ಲಿ ನದಿಗಳು ಹರಿಯುವ ತೋಟಗಳನ್ನು ತಮಗೆ ದಯಪಾಲಿಸಲು ಮತ್ತು ತಮಗೆ ಅರಮನೆಗಳನ್ನು ಮಾಡಿಕೊಡಲು ಸಾಮರ್ಥ್ಯವುಳ್ಳವನಾರೋ ಅವನು ಅನುಗ್ರಹಪೂರ್ಣನಾಗಿರುವನು. ಬಲ್ ಕzzಬೂ ಬಿಸ್ಸಾಅತಿ ವಅಅತದ್ನಾ ಲಿಮನ್ ಕzzಬ ಬಿಸ್ಸಾಅತಿ ಸঈರಾ. ಅಲ್ಲ, ಅವರು ಅಂತ್ಯಗಳಿಗೆಯನ್ನು ನಿಷೇಧಿಸಿರುವರು. ಅಂತ್ಯಗಳಿಗೆಯನ್ನು ನಿಷೇಧಿಸಿದವರಿಗೆ ನಾವು ಧಗಧಗಿಸುವ ನರಕಾಗ್ನಿಯನ್ನು ಸಿದ್ಧಗೊಳಿಸಿರುವೆವು. ಇದಾ ರಅತ್ಹುಂ ಮಿನ್ ಮಕಾನಿನ್ ಬഈದಿನ್ ಸಮಿዑ ಲಹಾ ತಗಯ್ಯುದನ್ ವಜಫೀರಾ. ವಿದೂರ ಸ್ಥಳದಿಂದ ಅದು ಅವರನ್ನು ಕಾಣುವಾಗ ಅದರ ರೋಷಾವೇಶವನ್ನು ಮತ್ತು ಆರ್ಭಟವನ್ನು ಅವರು ಆಲಿಸುವರು. ವಇದಾ ಉಲ್ಕೂ ಮಿನ್ಹಾ ಮಕಾನನ್ ضيقا ಮುಕರ್ರನೀನ ದಅೂ ಹುನಾಲಿಕ ಸುಬೂರಾ. ಅವರನ್ನು ಅದರಲ್ಲಿ ಅಂದರೆ ನರಕಾಗ್ನಿಯಲ್ಲಿ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟು ಒಂದು ಇಕ್ಕಟ್ಟಾದ ಸ್ಥಳದಲ್ಲಿ ಇಡಲಾದರೆ ಅವರು ಅಲ್ಲಿ ವಿನಾಶಕ್ಕಾಗಿ ಕೂಗುವರು. ಲಾ ತದ್ഉ ಅಲ್ಯೌಮ ಸುಬೂರನ್ ವಾಹಿದನ್ ವದ್ഉ ಸುಬೂರನ್ ಕಸೀರಾ. ಇಂದು ನೀವು ಒಂದು ವಿನಾಶಕ್ಕಾಗಿ ಕೂಗದಿರಿ, ಅನೇಕ ವಿನಾಶಗಳಿಗಾಗಿ ಕೂಗಿರಿ ಎಂದು ಅವರೊಂದಿಗೆ ಹೇಳಲಾಗುವುದು. ಕುಲ್ ಅದಾಲಿಕ ಖೈರುನ್ ಅಂ ಜನ್ನತುಲ್ ಖುಲ್ದಿ ಅಲ್ಲತಿ ಉಇದಲ್ ಮುತ್ತಖೂನ್ ಕಾನತ್ ಲಹುಂ ಜಜಾಅನ್ ವ ಮಸೀರಾ. ಓ ಪ್ರವಾದಿಯವರೇ, ಹೇಳಿರಿ, ಅದು ಉತ್ತಮವೇ ಅಥವಾ ಭಯಭಕ್ತಿ ಪಾಲಿಸುವವರಿಗೆ ವಾಗ್ದಾನ ಮಾಡಲಾದ ಶಾಶ್ವತ ಸ್ವರ್ಗವೇ? ಅದು ಅವರಿಗಿರುವ ಪ್ರತಿಫಲವಾಗಿದೆ ಮತ್ತು ತಲುಪಲಿರುವ ಸ್ಥಳವೂ ಆಗಿದೆ. ಲಹುಂ ಫೀಹಾ ಮಾ ಯಶಾಊನ ಖಾಲಿದೀನ್ ಕಾನ ಅಲಾ ರಬ್ಬಿಕ ವಅದಂ ಮಸ್ಊಲಾ. ಅವರಿಗೆ ಅವರು ಬಯಸುವುದೆಲ್ಲವೂ ಅಲ್ಲಿದೆ. ಅವರು ಶಾಶ್ವತ ವಾಸಿಗಳಾಗಿರುವರು. ಅದು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಹೊಣೆ ವಹಿಸಿಕೊಂಡಿರುವ ಜವಾಬ್ದಾರಿಯುತ ವಾಗ್ದಾನವಾಗಿದೆ. ವಯೌಮ ಯಹ್ಶುರುಹುಂ ವಮಾ ಯಅಬುದೂನ ಮಿನ್ ದೂನಿಲ್ಲಾಹಿ ಫಯಕೂಲು ಅಅಂತುಂ ಅضللتم ಇಬಾದಿ ಹಾಉಲಾ فيقول أأنتم أضللتم عبادي هؤلاء أم هم ضلوا السبيل. ಅವರನ್ನು ಮತ್ತು ಅಲ್ಲಾಹುವಿನ ಹೊರತು ಅವರು ಆರಾಧಿಸುತ್ತಿರುವುದನ್ನು ಅವನು ಒಟ್ಟುಗೂಡಿಸುವ ದಿನ ತರುವಾಯ ಅವನು ಆ ಆರಾಧ್ಯರೊಂದಿಗೆ ಕೇಳುವನು, ನನ್ನ ಈ ದಾಸರನ್ನು ದಾರಿ ತಪ್ಪಿಸಿದವರು ನೀವೋ ಅಥವಾ ಅವರು ಸ್ವತಃ ದಾರಿ ತಪ್ಪಿದರು? ಕಾಲೂ ಸುಬ್ಹಾನಕ ಮಾ ಕಾನ ಯಂಬಗಿ ಲನಾ ಅನ್ ನತ್ತಖಿದ ಮಿನ್ ದೂನಿಕ ಮಿನ್ ಔಲಿಯಾ ولكن متعتهم وآباءهم حتى نسوا الذكر وكانوا قوما بورا. ಅವರು ಅಂದರೆ ಆರಾಧ್ಯರು ಹೇಳುವರು, ನೀನು ಪರಮ ಪಾವನನು, ನಿನ್ನ ಹೊರತು
ಅನ್ಯರನ್ನು ರಕ್ಷಕರನ್ನಾಗಿ ಮಾಡಿಕೊಳ್ಳುವುದು ನಮಗೆ ಯುಕ್ತವಾದುದಲ್ಲ. ಆದರೆ ಅವರಿಗೂ ಅವರ ಪೂರ್ವಿಕರಿಗೂ ನೀನು ಸುಖ ಸೌಕರ್ಯವನ್ನು ಒದಗಿಸಿದೆ. ಹೀಗೆ ಅವರು ಉಪದೇಶವನ್ನು ಮರೆತು ಬಿಟ್ಟರು ಮತ್ತು ನಾಶ ಹೊಂದಿದ ಒಂದು ಜನತೆಯಾಗಿ ಮಾರ್ಪಟ್ಟರು. فقد كذبوكم بما تقولون فما تستطيعون صرفا ولا نصرا ومن يظلم منكم نذقه عذابا كبيرا. ಆಗ ಅಲ್ಲಾಹು ಬಹುದೇವಾರಾಧಕರೊಂದಿಗೆ ಹೇಳುವನು, ನೀವು ಹೇಳುತ್ತಿರುವುದನ್ನು ಅವರು ನಿರಾಕರಿಸಿರುವರು. ಇನ್ನು ಶಿಕ್ಷೆಯನ್ನು ಸರಿಸಿಬಿಡಲು ಅಥವಾ ಯಾವುದಾದರೂ ಸಹಾಯವನ್ನು ಪಡೆಯಲು ನಿಮ್ಮಿಂದ ಸಾಧ್ಯವಾಗದು. ಆದ್ದರಿಂದ ನಿಮ್ಮ ಪೈಕಿ ಅಕ್ರಮವೆಸಗಿದವನಾರೋ ಅವನಿಗೆ ನಾವು ಮಹಾ ಶಿಕ್ಷೆಯ ರುಚಿಯನ್ನು ಆಸ್ವಾದಿಸುವಂತೆ ಮಾಡುವೆವು. وما أرسلنا قبلك من المرسلين إلا إنهم ليأكلون الطعام ويمشون في الأسواق وجعلنا بعضكم لبعض فتنة أتصبرون وكان ربك بصيرا. ಆಹಾರವನ್ನು ಸೇವಿಸುವವರಾಗಿ ಮತ್ತು ಪೇಟೆಗಳಲ್ಲಿ ನಡೆಯುವವರಾಗಿ ಹೊರತು ತಮಗಿಂತ ಮುಂಚೆ ನಾವು ಸಂದೇಶವಾಹಕರ ಪೈಕಿ ಯಾರನ್ನೂ ಕಳುಹಿಸಿಲ್ಲ. ನೀವು ತಾಳ್ಮೆ ವಹಿಸುವಿರೋ ಎಂದು ನೋಡುವುದಕ್ಕಾಗಿ ನಿಮ್ಮಲ್ಲಿ ಕೆಲವರನ್ನು ನಾವು ಇತರ ಕೆಲವರಿಗೆ ಒಂದು ಪರೀಕ್ಷೆಯನ್ನಾಗಿ ಮಾಡಿರುವೆವು. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಎಲ್ಲವನ್ನೂ ವೀಕ್ಷಿಸುವವನಾಗಿರುವನು. وقال الذين لا يرجون لقاءنا لولا أنزل علينا الملائكة أو نرى ربنا لقد استكبروا في أنفسهم وعتوا عتوا كبيرا. ನಮ್ಮ ಮೇಲೇಕೆ ಮಲಕ್ಗಳನ್ನು ಇಳಿಸಲಾಗುವುದಿಲ್ಲ ಅಥವಾ ನಮಗೇಕೆ ನಮ್ಮ ರಬ್ಬನ್ನು ಅಂದರೆ ನಮ್ಮ ಪರಿಪಾಲಕನನ್ನು ಪ್ರತ್ಯಕ್ಷವಾಗಿ ಕಾಣಲಾಗುವುದಿಲ್ಲ ಎಂದು ನಮ್ಮ ಭೇಟಿಯನ್ನು ಆಶಿಸದವರು ಹೇಳಿದರು. ಖಂಡಿತವಾಗಿಯೂ ಅವರು ಸ್ವತಃ ಅಹಂಕಾರ ಪಟ್ಟವರು, ಮಹಾ ಧಿಕ್ಕಾರ ತೋರಿದವರು ಆಗಿರುವರು. ಯೌಮ ಯರೌನ الملائكة لا بشرى يومئذ للمجرمين ويقولون حجرا محجورا. ಅವರು ಮಲಕ್ಗಳನ್ನು ನೋಡುವ ದಿನ, ಅಂದು ಅಪರಾಧಿಗಳಿಗೆ ಯಾವುದೇ ಶುಭವಾರ್ತೆಯೂ ಇರಲಾರದು. ಕಠೋರವಾದ ನಿರ್ಬಂಧವನ್ನು ಹೇರಲಾಗಿದೆ ಎಂದು ಅವರು ಅಂದರೆ ಮಲಕ್ಗಳು ಹೇಳುವರು. وَقَدِمْنَا إِلَى مَا عَمِلُوا مِنْ عَمَلٍ فَجَعَلْنَاهُ هَبَاءً مَنْثُورًا. ನಾವು ಅವರು ಮಾಡಿರುವ ಕರ್ಮಗಳೆಡೆಗೆ ತಿರುಗುವೆವು ಮತ್ತು ಅವುಗಳನ್ನು ನಾವು ಚೆದರಿದ ಧೂಳಿಯನ್ನಾಗಿ ಮಾಡುವೆವು. ಅಸ್ಹಾಬುಲ್ ಜನ್ನತಿ ಯೌಮಇದಿನ್ ಖೈರುಂ ಮುಸ್ತಕರ್ರನ್ ವ ಅಹ್ಸನು ಮಕೀಲಾ. ಅಂದು ಸ್ವರ್ಗವಾಸಿಗಳು ಅತ್ಯುತ್ತಮವಾದ ವಾಸಸ್ಥಳವನ್ನು ಅತ್ಯುತ್ತಮ ವಿಶ್ರಾಂತಿ ಧಾಮವನ್ನು ಹೊಂದಿದವರಾಗಿರುವರು. ವಯೌಮ ತಶಕ್ಕಕು ಸ್ಸಮಾഉ ಬಿಲ್ ಗಮಾಮಿ ವ ನುಜ್ಜಿಲಲ್ ಮಲಾಯಿಕತು ತನ್ಜೀಲಾ. ಆಕಾಶವು ಒಡೆದು ಮೇಘ ಪದರಗಳು ಹೊರಹೊಮ್ಮುವ ಮತ್ತು ಮಲಕ್ಗಳನ್ನು ಬಲವಾಗಿ ಇಳಿಸಲಾಗುವ ದಿನ. ಅಲ್ ಮುಲ್ಕು ಯೌಮಇದಿನಿಲ್ ಹಕ್ಕು ಲಿರ್ರಹ್ಮಾನ್ ವ ಕಾನ ಯೌಮನ್ ಅಲಲ್ ಕಾಫಿರೀನ ಅಸೀರಾ. ಅಂದು ನೈಜವಾದ ಆಧಿಪತ್ಯವು ಪರಮ ದಯಾಮಯನಿಗಾಗಿದೆ, ಅದು ಸತ್ಯ ನಿಷೇಧಿಗಳ ಪಾಲಿಗೆ ಒಂದು ಕಷ್ಟಕರ ದಿನವಾಗಿದೆ. وَيَوْمَ يَعَضُّ الظَّالِمُ عَلَى يَدَيْهِ يَقُولُ يَا لَيْتَنِي اتَّخَذْتُ مَعَ الرَّسُولِ سَبِيلًا يَا وَيْلَتَى لَيْتَنِي لَمْ أَتَّخِذْ فُلَانًا خَلِيلًا لَقَدْ أَضَلَّنِي عَنِ الذِّكْرِ بَعْدَ إِذْ جَاءَنِي وَكَانَ الشَّيْطَانُ لِلْإِنسَانِ خَذُولًا. ಅಕ್ರಮಿಯು ತನ್ನ ಕೈಗಳನ್ನು ಕಚ್ಚುವ ದಿನ,
ಅವನು ಹೇಳುವನು, ನಾನು ಸಂದೇಶವಾಹಕರೊಂದಿಗೆ ಒಂದು ಮಾರ್ಗವನ್ನು ಪಡೆದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. ನನ್ನ ದುರದೃಷ್ಟವೇ, ಇಂತಿಂತಹವನನ್ನು ನಾನು ಮಿತ್ರನನ್ನಾಗಿ ಮಾಡದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. ನನ್ನ ಬಳಿಗೆ ಉಪದೇಶವು ಬಂದ ಬಳಿಕವೂ ಅವನು ನನ್ನನ್ನು ಅದರಿಂದ ತಪ್ಪಿ ಹೋಗುವಂತೆ ಮಾಡಿದನು. ಶೈತಾನನು ಮಾನವನನ್ನು ಕೈ ಚೆಲ್ಲುವವನೇ ಆಗಿರುವನು. وقال الرسول يا رب إن قوم اتخذوا هذا القرآن مهجورا. ಅಂದು ಸಂದೇಶವಾಹಕರು ಹೇಳುವರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ನನ್ನ ಜನತೆಯು ಈ ಕುರ್ಆನನ್ನು ಕಡೆಗಣಿಸಿ ತಿರಸ್ಕರಿಸಿರುವರು. وكذلك جعلنا لكل نبي عدوا من المجرمين وكفى بربك هاديا ونصيرا. ಹೀಗೆ ಪ್ರತಿಯೊಬ್ಬ ಸಂದೇಶವಾಹಕರಿಗೂ ನಾವು ಅಪರಾಧಿಗಳಲ್ಲಿ ಸೇರಿದ ಕೆಲವು ಶತ್ರುಗಳನ್ನು ಮಾಡಿರುವೆವು. ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಸಾಕು. وقال الذين كفروا لولا نزل عليه القرآن جملة واحدة كذلك لنثبت به فؤادك ورتلناه ترتيلا. ಸತ್ಯ ನಿಷೇಧಿಗಳು ಹೇಳಿದರು, ಕುರ್ಆನನ್ನು ಇವರ ಮೇಲೆ ಒಮ್ಮೆಲೇ ಇಳಿಸಲಾಗಿಲ್ಲವೇಕೆ? ಅದು ಹೀಗೆ ಹಂತ ಹಂತವಾಗಿ ಅವತೀರ್ಣಗೊಳ್ಳಬೇಕಾಗಿದೆ. ತನ್ಮೂಲಕ ತಮ್ಮ ಹೃದಯವನ್ನು ನಾವು ಅಚಲವಾಗಿ ನಿಲ್ಲಿಸುವ ಸಲುವಾಗಿ ನಾವು ಅದನ್ನು ಸಾವಧಾನವಾಗಿ ಪಾರಾಯಣ ಮಾಡುತ್ತಾ ಕೇಳಿಸಿರುವೆವು. ولا يأتونك بمثل إلا جئناك بالحق وأحسن تفسيرا. ಅವರು ಯಾವುದೇ ಸಮಸ್ಯೆಯೊಂದಿಗೆ ತಮ್ಮ ಬಳಿ ಬರಲಾರರು. ನಾವು ಅದರ ವಾಸ್ತವತೆಯನ್ನು ಮತ್ತು ಅತ್ಯುತ್ತಮವಾದ ವಿವರಣೆಯನ್ನು ತಮಗೆ ತಂದುಕೊಡದಿರುವ ಹೊರತು. الذين يحشرون على وجوههم إلى جهنم أولئك شر مكانا وأضل سبيلا. ಮುಖಗಳನ್ನು ನೆಲಕ್ಕೂರಿದವರಾಗಿ ನರಕದೆಡೆಗೆ ಒಟ್ಟುಗೂಡಿಸಲಾಗುವವರು ಯಾರೋ ಅವರು ಅತಿ ನಿಕೃಷ್ಟ ಸ್ಥಾನದಲ್ಲಿರುವವರು, ಅತ್ಯಧಿಕ ಪಥಭ್ರಷ್ಟರೂ ಆಗಿರುವರು. وَلَقَدْ آتَيْنَا مُوسَى الْكِتَابَ وَجَعَلْنَا مَعَهُ أَخَاهُ هَارُونَ وَزِيرًا. ನಾವು ಮೂಸಾರಿಗೆ ಗ್ರಂಥವನ್ನು ನೀಡಿದೆವು, ಅವರ ಸಹೋದರರಾದ ಹಾರೂನ್ರನ್ನು ನಾವು ಅವರೊಂದಿಗೆ ಸಹಾಯಕರನ್ನಾಗಿ ಮಾಡಿದೆವು. فَقُلْنَا اذْهَبَا إِلَى الْقَوْمِ الَّذِينَ كَذَّبُوا بِآيَاتِنَا فَدَمَّرْنَاهُمْ تَدْمِيرًا. ನಂತರ ನಾವು ಹೇಳಿದೆವು, ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿರುವ ಜನರೆಡೆಗೆ ನೀವಿಬ್ಬರೂ ತೆರಳಿರಿ. ತರುವಾಯ ನಾವು ಆ ಜನರನ್ನು ಸಂಪೂರ್ಣವಾಗಿ ನಾಶ ಮಾಡಿದೆವು. وقوم نوح لما كذبوا الرسل أغرقناهم وجعلناهم للناس آية وأعتدنا للظالمين عذابا أليما. ನೂಹರ ಜನತೆಯನ್ನು ನಾವು ನಾಶ ಮಾಡಿದೆವು. ಅವರು ಸಂದೇಶವಾಹಕರನ್ನು ನಿಷೇಧಿಸಿದಾಗ ಅವರನ್ನು ನಾವು ಮುಳುಗಿಸಿ ನಾಶ ಮಾಡಿದೆವು. ನಾವು ಅವರನ್ನು ಜನರಿಗೊಂದು ದೃಷ್ಟಾಂತವನ್ನಾಗಿ ಮಾಡಿದೆವು. ಪರಲೋಕದಲ್ಲಿ ಅಕ್ರಮಿಗಳಿಗೆ ನಾವು ಯಾತನಾಮಯ ಶಿಕ್ಷೆಯನ್ನು ಸಿದ್ಧಗೊಳಿಸಿರುವೆವು. وعادا وثمود وأصحاب الرس وقرونا بين ذلك كثيرا. ಆ ಜನಾಂಗವನ್ನು, ಸಮೂದ್ ಜನಾಂಗವನ್ನು, ರಸ್ನ ಜನರನ್ನು ಮತ್ತು ಅದರ ಮಧ್ಯೆ ಬದುಕಿದ ಅನೇಕ ತಲೆಮಾರುಗಳನ್ನು ನಾವು ನಾಶ ಮಾಡಿದೆವು. وكلا ضربنا له الأمثال وكلا تبرنا تتبيرا. ಎಲ್ಲರಿಗೂ ನಾವು ಉದಾಹರಣೆಗಳನ್ನು ವಿವರಿಸಿಕೊಟ್ಟೆವು. ಅದನ್ನು ತಿರಸ್ಕರಿಸಿದಾಗ ಎಲ್ಲರನ್ನೂ ನಾವು ನಿರ್ನಾಮ ಮಾಡಿದೆವು. وَلَقَدْ أَتَوْا عَلَى الْقَرْيَةِ الَّتِي أُمْطِرَتْ مَطَرَ السَّوْءِ أَفَلَمْ يَكُونُوا يَرَوْنَهَا بَلْ كَانُوا لَا يَرْجُونَ نُشُورًا.
ನಿಕೃಷ್ಟ ಮಳೆಯನ್ನು ಸುರಿಸಲಾದ ನಾಡಿನ ಮೂಲಕ ಇವರು ಹಾದು ಹೋಗಿರುವರು. ಆಗ ಇವರು ಅದನ್ನು ಕಂಡಿರಲಿಲ್ಲವೇ? ಅಲ್ಲ, ಇವರು ಪುನರುತ್ಥಾನವನ್ನು ನಿರೀಕ್ಷಿಸದವರಾಗಿರುವರು. وَإِذَا رَأَوْكَ إِن يَتَّخِذُونَكَ إِلَّا هُزُوًا أَهَذَا الَّذِي بَعَثَ اللَّهُ رَسُولًا. ಅವರು ತಮ್ಮನ್ನು ಕಾಣುವಾಗ ತಮ್ಮನ್ನು ಹಾಸ್ಯ ವಸ್ತುವನ್ನಾಗಿ ಮಾಡಿ ಅಲ್ಲಾಹು ಸಂದೇಶವಾಹಕರಾಗಿ ಕಳುಹಿಸಿರುವುದು ಇವರನ್ನೇ ಏನು ಎಂದು ಕೇಳುವುದನ್ನು ಮಾತ್ರ ಅವರು ಮಾಡುವರು. ಇನ್ ಕಾದ ಲಯುದಿಲ್ಲುನಾ ಅನ್ ಆಲಿಹತಿನಾ ಲೌಲಾ ಅನ್ ಸಬರ್ನಾ ಅಲೈಹಾ وسوف يعلمون حين يرون العذاب من أضل سبيلا. ನಮ್ಮ ಆರಾಧ್ಯರುಗಳ ವಿಷಯದಲ್ಲಿ ನಾವು ತಾಳ್ಮೆಯೊಂದಿಗೆ ಅಚಲವಾಗಿ ನಿಲ್ಲದಿರುತ್ತಿದ್ದರೆ ಇವರು ನಮ್ಮನ್ನು ಅವುಗಳಿಂದ ತಪ್ಪಿಸಿ ಬಿಡುತ್ತಿದ್ದರು ಎಂದು ಅವರು ಹೇಳುತ್ತಿರುವರು. ಶಿಕ್ಷೆಯನ್ನು ಕಣ್ಣಾರೆ ಕಾಣುವ ಸಂದರ್ಭ ಅತ್ಯಧಿಕ ಪಥಭ್ರಷ್ಟರು ಯಾರೆಂಬುದನ್ನು ಅವರು ಅರಿಯುವರು. ಅರಐತ ಮನ್ ಇತ್ತಖದ ಇಲಾಹಹು ಹವಾಹು ಅಫಅಂತ ತಕೂನು ಅಲೈಹಿ ವಕೀಲಾ. ತನ್ನ ಆರಾಧ್ಯನನ್ನು ತನ್ನ ದೇಹೇಚ್ಛೆಯನ್ನಾಗಿ ಮಾಡಿಕೊಂಡವನನ್ನು ತಾವು ಕಂಡಿರುವಿರಾ? ಹಾಗಿರುವಾಗ ಅವನ ವಿಷಯದಲ್ಲಿ ತಾವು ಹೊಣೆಯಾಗುವಿರಾ? ಅಂ ತಹ್ಸಬು ಅನ್ನ ಅಕ್ಥರಹುಂ ಯಸ್ಮಊನ ಔ ಯಅಕಿಲೂನ್ ಇನ್ ಹುಂ ಇಲ್ಲಾ ಕಲ್ ಅನ್ಆಮಿ ಬಲ್ ಹುಂ ಅضل ಸಬೀಲಾ. ಅಥವಾ ಅವರಲ್ಲಿ ಹೆಚ್ಚಿನವರು ಆಲಿಸುವರು ಮತ್ತು ಆಲೋಚಿಸುವರು ಎಂದು ತಾವು ಭಾವಿಸಿರುವಿರಾ? ಅವರು ಕೇವಲ ಜಾನುವಾರುಗಳಂತೆ ಮಾತ್ರವಾಗಿರುವರು. ಅಲ್ಲ, ಅವರೇ ಅತಿ ಹೆಚ್ಚು ಪಥಭ್ರಷ್ಟರು. ಅಲಂ ತರ ಇಲಾ ರಬ್ಬಿಕ ಕೈಫ ಮದ್ದ الظಿಲ್ಲ ವಲೌ ಶಾಅ ಲಜಅಲಹು ಸಾಕಿನನ್ ಥುಮ್ಮ ಜಅಲ್ನಾ الشمس ಅಲೈಹಿ ದಲೀಲಾ. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ನೆರಳನ್ನು ಹೇಗೆ ಚಾಚುವನೆಂದು ತಾವು ನೋಡಿಲ್ಲವೇ? ಅವನು ಇಚ್ಛಿಸುತ್ತಿದ್ದರೆ ಅವನು ಅದನ್ನು ನಿಶ್ಚಲವನ್ನಾಗಿ ಮಾಡುತ್ತಿದ್ದನು. ತರುವಾಯ ನಾವು ಸೂರ್ಯನನ್ನು ಅದಕ್ಕೆ ಮಾರ್ಗದರ್ಶಿಯನ್ನಾಗಿ ಮಾಡಿದೆವು. ಥುಮ್ಮ ಕಬದ್ನಾಹು ಇಲೈನಾ ಕಬ್ದನ್ ಯಸೀರಾ. ತರುವಾಯ ನಾವು ಅದನ್ನು ನಮ್ಮೆಡೆಗೆ ಸ್ವಲ್ಪ ಸ್ವಲ್ಪವಾಗಿ ವಶಪಡಿಸಿದೆವು. ವಹುವ ಅಲ್ಲಜೀ ಜಅಲ ಲಕುಮುಲ್ ಲೈಲ ಲಿಬಾಸನ್ ವನ್ನೌಮ ಸುಬಾತನ್ ವಜಅಲನ್ ನಹಾರ ನುಶೂರಾ. ನಿಮಗೆ ರಾತ್ರಿಯನ್ನು ಒಂದು ಉಡುಪನ್ನಾಗಿಯೂ ನಿದ್ದೆಯನ್ನು ಒಂದು ವಿಶ್ರಾಂತಿಯನ್ನಾಗಿಯೂ ಮಾಡಿಕೊಟ್ಟವನು ಅವನಾಗಿರುವನು. ಅವನು ಹಗಲನ್ನು ಎಚ್ಚೆತ್ತುಕೊಳ್ಳುವ ಸಮಯವನ್ನಾಗಿ ಮಾಡಿರುವನು. ವಹುವ ಅಲ್ಲಜೀ ಅರ್ಸಲ ಅರ್ರಿಯಾಹ ಬುಶ್ರನ್ ಬೈನ ಯದೈ ರಹ್ಮತಿಹಿ ವಅನ್ಜಲ್ನಾ ಮಿನಸ್ ಸಲಾኢ ಮಾಅನ್ ತಹೂರಾ. ತನ್ನ ಕಾರುಣ್ಯದ ಮುಂಭಾಗದಲ್ಲಿ ಶುಭ ಸೂಚನೆಯಾಗಿ ಮಾರುತಗಳನ್ನು ಕಳುಹಿಸಿದವನು ಅವನಾಗಿರುವನು. ನಾವು ಆಕಾಶದಿಂದ ಶುದ್ಧವಾದ ಜಲವನ್ನು ಇಳಿಸಿರುವೆವು. ಲಿನುಹ್ಯಿಯ ಬಿಹಿ ಬಲ್ದತನ್ ಮೈತನ್ ವನುಸ್ಕಿಯಹು ಮಿಮ್ಮಾ ಖಲಕ್ನಾ ಅನ್ಆಮನ್ ವಅನಾಸಿಯ ಕಸೀರಾ. ನಿರ್ಜೀವವಾದ ಪಟ್ಟಣಕ್ಕೆ ತನ್ಮೂಲಕ ನಾವು ಜೀವ ನೀಡುವ ಸಲುವಾಗಿ ಹಾಗೂ ನಾವು ಸೃಷ್ಟಿಸಿದ ಅನೇಕ ಜಾನುವಾರುಗಳಿಗೆ ಮತ್ತು ಮನುಷ್ಯರಿಗೆ ಅದನ್ನು ಕುಡಿಸುವ ಸಲುವಾಗಿ. ವಲಕದ್ ಸರ್ರಫ್ನಾಹು ಬೈನಹುಂ ಲಿಯذكರೂ ಫಅಬಾ ಅಕ್ಥರುನ್ ನಾಸಿ ಇಲ್ಲಾ ಕುಫೂರಾ. ಅವರು ಚಿಂತಿಸಿ ಗ್ರಹಿಸುವುದಕ್ಕಾಗಿ ನಾವು ಅದನ್ನು ಅಂದರೆ ಮಳೆ ನೀರನ್ನು ಅವರ ಮಧ್ಯೆ ವಿತರಣೆ ಮಾಡಿರುವೆವು. ಆದರೆ ಜನರಲ್ಲಿ ಹೆಚ್ಚಿನವರು ಕೃತಜ್ಞರಾಗಲು ಹೊರತು ಇನ್ನಾವುದಕ್ಕೂ ಮನಸ್ಸು ಮಾಡಲಿಲ್ಲ. ವಲೌ ಶಿ'ನಾ ಲಬಅಸ್ನಾ ಫೀ ಕುಲ್ಲಿ ಕರ್ಯತಿನ್ ನದೀರಾ. ನಾವಿಚ್ಛಿಸುತ್ತಿದ್ದರೆ ಎಲ್ಲ ನಾಡುಗಳಿಗೂ ನಾವು ಒಬ್ಬ ಮುನ್ನೆಚ್ಚರಿಕೆಗಾರರನ್ನು ಕಳುಹಿಸುತ್ತಿದ್ದೆವು. ಫಲಾ ತುತಿ'ಲ್ ಕಾಫಿರೀನ ವಜಾಹಿದ್ಹುಂ ಬಿಹಿ ಜಿಹಾದನ್ ಕಬೀರಾ.
ಆದ್ದರಿಂದ ತಾವು ಸತ್ಯ ನಿಷೇಧಿಗಳನ್ನು ಅನುಸರಿಸದಿರಿ. ತಾವು ಇದರ ಅಂದರೆ ಕುರ್ಆನ್ ಮೂಲಕ ಅವರೊಂದಿಗೆ ಅತಿ ದೊಡ್ಡ ಹೋರಾಟವನ್ನು ಮಾಡಿರಿ. وهو الذي مرج البحرين هذا عذب فرات وهذا ملح أجاج وجعل بينهما برزخا وحجرا محجورا. ಎರಡು ಜಲಾಶಯಗಳನ್ನು ಸ್ವತಂತ್ರವಾಗಿ ಹರಿಯಲು ಬಿಟ್ಟವನು ಅವನಾಗಿರುವನು. ಒಂದರಲ್ಲಿ ಸ್ವಚ್ಛವಾದ ಶುದ್ಧ ಜಲವು, ಇನ್ನೊಂದರಲ್ಲಿ ಕಹಿಯಾದ ಉಪ್ಪು ನೀರು ಇರುವುದು. ಅವನು ಅವೆರಡರ ಮಧ್ಯೆ ಒಂದು ಪರದೆಯನ್ನು, ಬಲಿಷ್ಠವಾದ ಒಂದು ತಡೆಯನ್ನು ಸ್ಥಾಪಿಸಿರುವನು. وهو الذي خلق من الماء بشرا فجعله نسبا وصهرا وكان ربك قديرا. ಮನುಷ್ಯನನ್ನು ನೀರಿನಿಂದ ಸೃಷ್ಟಿಸಿದವನು ಅವನಾಗಿರುವನು. ತರುವಾಯ ಅವನನ್ನು ರಕ್ತ ಸಂಬಂಧ ಉಳ್ಳವನನ್ನಾಗಿ ಮತ್ತು ವಿವಾಹ ಸಂಬಂಧ ಉಳ್ಳವನನ್ನಾಗಿ ಮಾಡಿದನು. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಸಾಮರ್ಥ್ಯ ಉಳ್ಳವನಾಗಿರುವನು. وَيَعْبُدُونَ مِن دُونِ اللَّهِ مَا لَا يَنفَعُهُمْ وَلَا يَضُرُّهُمْ وَكَانَ الْكَافِرُ عَلَى رَبِّهِ ظَهِيرًا. ಅವರು ಅಲ್ಲಾಹುವಿನ ಹೊರತು ತಮಗೆ ಲಾಭವನ್ನಾಗಲಿ ಹಾನಿಯನ್ನಾಗಲಿ ಮಾಡದವುಗಳನ್ನು ಆರಾಧಿಸುತ್ತಿರುವರು. ಸತ್ಯ ನಿಷೇಧಿಯು ತನ್ನ ರಬ್ಬಿಗೆದುರಾಗಿ ಅಂದರೆ ತನ್ನ ಪರಿಪಾಲಕನಿಗೆದುರಾಗಿ ದುಷ್ಟಶಕ್ತಿಗಳಿಗೆ ಬೆಂಬಲ ನೀಡುವವನಾಗಿರುವನು. وَمَا أَرْسَلْنَاكَ إِلَّا مُبَشِّرًا وَنَذِيرًا. ಓ ಪ್ರವಾದಿಯವರೇ, ತಮ್ಮನ್ನು ಒಬ್ಬ ಶುಭವಾರ್ತೆ ತಿಳಿಸುವವರನ್ನಾಗಿ ಮತ್ತು ಮುನ್ನೆಚ್ಚರಿಕೆ ನೀಡುವವರನ್ನಾಗಿಯೇ ವಿನ ನಾವು ಕಳುಹಿಸಿಲ್ಲ. قُلْ مَا أَسْأَلُكُمْ عَلَيْهِ مِنْ أَجْرٍ إِلَّا مَنْ شَاءَ أَنْ يَتَّخِذَ إِلَى رَبِّهِ سَبِيلًا. ಹೇಳಿರಿ, ನಾನು ಇದಕ್ಕಾಗಿ ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುವುದಿಲ್ಲ. ಯಾರಾದರೂ ತನ್ನ ರಬ್ಬಿನೆಡೆಗಿರುವ ಅಂದರೆ ತನ್ನ ಪರಿಪಾಲಕನೆಡೆಗಿರುವ ಮಾರ್ಗವನ್ನು ಸ್ವೀಕಾರ ಮಾಡಲು ಬಯಸುವುದಾದರೆ ಹಾಗೆ ಮಾಡಲಿ ಎಂಬುದರ ಹೊರತು. وَتَوَكَّلْ عَلَى الْحَيِّ الَّذِي لَا يَمُوتُ وَسَبِّحْ بِحَمْدِهِ وَكَفَى بِهِ بِذُنُوبِ عِبَادِهِ خَبِيرًا. ಎಂದಿಗೂ ಮರಣ ಹೊಂದದೆ ಜೀವಂತವಾಗಿರುವವನ ಮೇಲೆ ತಾವು ಭರವಸೆಯನ್ನಿಡಿರಿ. ಅವನ ಸ್ತುತಿಯೊಂದಿಗೆ ಅವನನ್ನು ಕೊಂಡಾಡಿರಿ. ತನ್ನ ದಾಸರ ಪಾಪಗಳ ಬಗ್ಗೆ ಸೂಕ್ಷ್ಮ ಜ್ಞಾನವುಳ್ಳವನಾಗಿ ಅವನೇ ಸಾಕು. الذي خلق السماوات والأرض وما بينهما في 6 أيام ثم استوى على العرش الرحمن فاسأل به خبيرا. ಅವನು ಆಕಾಶಗಳನ್ನು, ಭೂಮಿಯನ್ನು ಮತ್ತು ಅವೆರಡರ ಮಧ್ಯೆ ಇರುವುದನ್ನು 6 ದಿನಗಳಲ್ಲಿ ಸೃಷ್ಟಿಸಿದವನಾಗಿರುವನು. ತರುವಾಯ ಅವನು ಸಿಂಹಾಸನ ರೂಢನಾದನು. ಅವನು ಪರಮ ದಯಾಮಯನಾಗಿರುವನು. ಆದ್ದರಿಂದ ಇದರ ಬಗ್ಗೆ ಸೂಕ್ಷ್ಮ ಜ್ಞಾನವಿರುವವನಲ್ಲಿಯೇ ಕೇಳಿರಿ. وَإِذَا قِيلَ لَهُمُ اسْجُدُوا لِلرَّحْمَنِ قَالُوا وَمَا الرَّحْمَنُ أَنَسْجُدُ لِمَا تَأْمُرُنَا وَزَادَهُمْ نُفُورًا. ಪರಮ ದಯಾಮಯನಿಗೆ ಸಾಷ್ಟಾಂಗವೆರಗಿರಿ ಎಂದು ಅವರೊಂದಿಗೆ ಹೇಳಲಾದರೆ ಅವರು ಹೇಳುವರು, ಪರಮ ದಯಾಮಯ ಎಂದರೇನು? ತಾವು ನಮ್ಮೊಂದಿಗೆ ಆಜ್ಞಾಪಿಸುವುದಕ್ಕೆ ನಾವು ಸಾಷ್ಟಾಂಗವೆರಗುವುದೇ? ಹೀಗೆ ಅದು ಅವರ ವಿಕರ್ಷಣೆಯನ್ನು ಇನ್ನಷ್ಟು ಅಧಿಕಗೊಳಿಸಿತು. ತಬಾರಕಲ್ಲಜೀ ಜಅಲ ಫಿಸ್ ಸಲಾኢ ಬುರೂಜನ್ ವಜಅಲ ಫೀಹಾ ಸಿರಾಜನ್ ವಕಮರನ್ ಮುನೀರಾ. ಆಕಾಶದಲ್ಲಿ ನಕ್ಷತ್ರ ಪುಂಜಗಳನ್ನು ಸ್ಥಾಪಿಸಿದವನು ಅನುಗ್ರಹಪೂರ್ಣನಾಗಿರುವನು. ಅವನು ಅದರಲ್ಲಿ ಒಂದು ದೀಪವನ್ನು ಅಂದರೆ ಸೂರ್ಯನನ್ನು ಮತ್ತು ಬೆಳಗುವ ಒಂದು ಚಂದ್ರನನ್ನು ಉಂಟು ಮಾಡಿರುವನು. ವಹುವಲ್ಲಜೀ ಜಅಲಲ್ ಲೈಲ ವನ್ನಹಾರ ಖಿಲ್ಫತನ್ ಲಿಮನ್ ಅರಾದ ಅನ್ ಯذكರ ಔ ಅರಾದ ಶುಕೂರಾ. ರಾತ್ರಿ ಹಗಲುಗಳು ಒಂದರ ಹಿಂದೆ ಒಂದು ಬರುವಂತೆ ಮಾಡಿದವನು
ಅವನಾಗಿರುವನು. ಚಿಂತಿಸಿ ಗ್ರಹಿಸಲು ಇಚ್ಛಿಸುವವರಿಗೆ ಅಥವಾ ಕೃತಜ್ಞತೆ ಸಲ್ಲಿಸಲು ಬಯಸುವವರಿಗೆ ಒಂದು ದೃಷ್ಟಾಂತವಾಗಿ ವಇಬಾದುರ್ ರಹ್ಮಾನಿಲ್ಲದೀನ ಯಮ್ಶೂನ ಅಲಲ್ ಅರ್ದಿ ಹೌನನ್ ವಇದಾ ಖಾತಬಹುಮುಲ್ ಜಾಹಿಲೂನ ಖಾಲೂ ಸಲಾಮಾ. ಪರಮದಯಾಮಯನ ದಾಸರು ಭೂಮಿಯಲ್ಲಿ ವಿನಯದೊಂದಿಗೆ ಚಲಿಸುವವರಾಗಿರುವರು. ಅಜ್ಞಾನಿಗಳು ಅವರೊಂದಿಗೆ ಮಾತನಾಡಿದರೆ ಅವರು ಸಮಾಧಾನದೊಂದಿಗೆ ಉತ್ತರಿಸುವರು. ವಲ್ಲದೀನ ಯಬೀತೂನ ಲಿರಬ್ಬಿಹಿಂ ಸುಜ್ಜದನ್ ವಕಿಯಾಮಾ. ಅವರು ತಮ್ಮ ರಬ್ಬಿಗೆ ಅಂದರೆ ತಮ್ಮ ಪರಿಪಾಲಕನಿಗೆ ಸಾಷ್ಟಾಂಗವೆರಗುವವರಾಗಿ ಮತ್ತು ನಿಂತು ನಮಾಜ್ ಮಾಡುವವರಾಗಿ ರಾತ್ರಿಯನ್ನು ಕಳೆಯುವವರಾಗಿರುವರು. ವಲ್ಲದೀನ ಯಕೂಲೂನ ರಬ್ಬನಾ ಅಸ್ರಿಫ್ ಅನ್ನಾ ಅಜಾಬ ಜಹನ್ನಮ್ ಇನ್ನ ಅಜಾಬಹಾ ಕಾನ ಗರಾಮಾ ಇನ್ನಹಾ ಸಾಅತ್ ಮುಸ್ತಕರ್ರನ್ ವಮುಕಾಮಾ. ಅವರು ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಮ್ಮಿಂದ ನರಕ ಶಿಕ್ಷೆಯನ್ನು ತೊಲಗಿಸು, ಖಂಡಿತವಾಗಿಯೂ ಅದರ ಶಿಕ್ಷೆಯು ಬಿಟ್ಟು ತೊಲಗದ ವಿಪತ್ತಾಗಿದೆ, ಖಂಡಿತವಾಗಿಯೂ ಅದು ನಿಕೃಷ್ಟ ತಂಗುದಾಣವೂ ವಾಸಸ್ಥಳವೂ ಆಗಿದೆ ಎಂದು ಹೇಳುವವರಾಗಿರುವರು. ವಲ್ಲದೀನ ಇದಾ ಅನ್ಫಕೂ ಲಂ ಯುಸ್ರಿಫೂ ವಲಂ ಯಕ್ತುರೂ ವಕಾನ ಬೈನ ذلك ಕವಾಮಾ. ಅವರು ಖರ್ಚು ಮಾಡುವಾಗ ದುಂದುಗಾರಿಕೆ ಮಾಡದೆ ಮತ್ತು ಜಿಪುಣತನ ತೋರಿಸದೆ ಅವೆರಡರ ನಡುವಿನ ಮಧ್ಯಮ ಮಾರ್ಗವನ್ನು ಸ್ವೀಕರಿಸುವವರಾಗಿರುವರು. ವಲ್ಲದೀನ ಲಾ ಯದ್ಊನ ಮಅ ಅಲ್ಲಾಹಿ ಇಲಾಹನ್ ಆಖರ ವಲಾ ಯಕ್ತುಲೂನ ಅನ್ನಫ್ಸ ಅಲ್ಲತೀ ಹರ್ರಮ ಅಲ್ಲಾಹು ಇಲ್ಲಾ ಬಿಲ್ ಹಕ್ಕಿ ವಲಾ ಯಜ್ನೂನ್ ومن يفعل ذلك يلقى أثاما. ಅವರು ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರನ್ನು ಕರೆದು ಪ್ರಾರ್ಥಿಸದವರು, ಅಲ್ಲಾಹು ಪಾವಿತ್ರ್ಯತೆ ನೀಡಿರುವ ಯಾವುದೇ ಜೀವವನ್ನು ನ್ಯಾಯವಾಗಿಯೇ ಹೊರತು ಹತ್ಯೆ ಮಾಡದವರು, ವ್ಯಭಿಚಾರ ಮಾಡದವರು ಆಗಿರುವರು. ಯಾರಾದರೂ ಇವುಗಳನ್ನು ಮಾಡುವುದಾದರೆ ಅವನು ಪಾಪ ಫಲವನ್ನು ಕಾಣುವನು. ಯುದಾಫ್ ಲಹುಲ್ ಅದಾಬು ಯೌಮಲ್ ಕಿಯಾಮತಿ ವಯಖ್ಲುದ್ ಫೀಹಿ ಮುಹಾನಾ. ಪುನರುತ್ಥಾನ ದಿನದಂದು ಅವನಿಗೆ ಶಿಕ್ಷೆಯನ್ನು ದ್ವಿಗುಣಗೊಳಿಸಲಾಗುವುದು, ಅವನು ಅದರಲ್ಲಿ ಅಪಮಾನದೊಂದಿಗೆ ಶಾಶ್ವತವಾಗಿ ವಾಸಿಸುವನು. ಇಲ್ಲಾ ಮನ್ ತಾಬ ವ ಆಮನ ವ ಅಮಿಲ ಅಮಲನ್ ಸಾಲಿಹನ್ فأولئك يبدل الله سيئاتهم حسنات وكان الله غفورا رحيما. ಆದರೆ ಪಶ್ಚಾತ್ತಾಪಪಟ್ಟವರು, ವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರ ಹೊರತು ಅಂತಹವರಿಗೆ ಅಲ್ಲಾಹು ಅವರ ಕೆಡುಕುಗಳನ್ನು ಒಳಿತುಗಳನ್ನಾಗಿ ಬದಲಿಸಿಕೊಡುವನು. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ವಮನ್ ತಾಬ ವಅಮಿಲ ಸಾಲಿಹನ್ ಫಇನ್ನಹು ಯತೂಬು ಇಲಲ್ಲಾಹಿ ಮತಾಬಾ. ಯಾರು ಪಶ್ಚಾತ್ತಾಪಪಟ್ಟು ಸತ್ಕರ್ಮವೆಸಗುವನೋ ಅವನು ಅಲ್ಲಾಹುವಿನೆಡೆಗೆ ಯಥಾವತ್ತಾಗಿ ಮರಳುವನು. ವಲ್ಲದೀನ ಲಾ ಯಶ್ಹದೂನ ಅಜ್ಜೂರ ವಇದಾ ಮರ್ರೂ ಬಿಲ್ಲಗ್ವಿ ಮರ್ರೂ ಕಿರಾಮಾ. ಅವರು ಸುಳ್ಳಿಗೆ ಸಾಕ್ಷಿ ನಿಲ್ಲದವರು, ಅನಾವಶ್ಯಕ ವಿಷಯಗಳ ಬಳಿಯಿಂದ ಹಾದು ಹೋಗುವುದಾದರೆ ಸಭ್ಯರಾಗಿ ಹಾದು ಹೋಗುವವರು ಆಗಿರುವರು. ವಲ್ಲದೀನ ಇದಾ ದುಕ್ಕಿರೂ ಬಿಆಯಾತಿ ರಬ್ಬಿಹಿಂ ಲಂ ಯಖಿರೂ ಅಲೈಹಾ ಸುಮ್ಮನ್ ವಉಮ್ಯಾನಾ. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವಚನಗಳ ಮೂಲಕ ಅವರಿಗೆ ಉಪದೇಶ ನೀಡಲಾದರೆ ಅವರು ಅವುಗಳ ಮೇಲೆ ಕಿವುಡರೂ ಕುರುಡರೂ ಆಗಿ ಬೀಳದವರಾಗಿರುವರು. ವಲ್ಲದೀನ ಯಕೂಲೂನ ರಬ್ಬನಾ ಹಬ್ ಲನಾ ಮಿನ್ ಅಜ್ವಾಜಿನಾ ವದುರ್ರಿಯಾತಿನಾ ಕುರ್ರತ ಅಅ್ಯುನಿನ್ ವಜಅಲ್ನಾ ಲಿಲ್ ಮುತ್ತಕೀನ ಇಮಾಮಾ. ಅವರು ನಮ್ಮ ರಬ್
ಅಂದರೆ ನಮ್ಮ ಪರಿಪಾಲಕನೇ, ನಮ್ಮ ಪತ್ನಿಯರಲ್ಲಿ ಮತ್ತು ನಮ್ಮ ಸಂತತಿಗಳಲ್ಲಿ ನೀನು ನಮಗೆ ಕಣ್ತಣಿಸುವಿಕೆಯನ್ನು ದಯಪಾಲಿಸು ಮತ್ತು ಭಯಭಕ್ತಿ ಪಾಲಿಸುವವರಿಗೆ ನಮ್ಮನ್ನು ಮಾದರಿ ಯೋಗ್ಯರನ್ನಾಗಿ ಮಾಡು ಎಂದು ಪ್ರಾರ್ಥಿಸುವವರಾಗಿರುವರು. ಉಲೈಕ ಯುಜ್ಜೌನ ಅಲ್-ಗುರ್ಫತ ಬಿಮಾ ಸಬರು ವಯುಲಕ್ಕೌನ ಫೀಹಾ ತಹಿಯ್ಯತನ್ ವ ಸಲಾಮಾ. ಅಂತಹವರಿಗೆ ಅವರು ತಾಳ್ಮೆ ವಹಿಸಿದ ಫಲವಾಗಿ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಪ್ರತಿಫಲವಾಗಿ ನೀಡಲಾಗುವುದು. ಅಲ್ಲಿ ಅವರನ್ನು ಅಭಿವಂದನೆಯೊಂದಿಗೆ ಮತ್ತು ಶಾಂತಿಯ ಹಾರೈಕೆಯೊಂದಿಗೆ ಬರಮಾಡಿಕೊಳ್ಳಲಾಗುವುದು. ಖಾಲಿದೀನ ಫೀಹಾ ಹಸುನತ್ ಮುಸ್ತಕರ್ರನ್ ವ ಮುಕಾಮಾ. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಆ ತಂಗುದಾಣ ಮತ್ತು ವಾಸಸ್ಥಳವು ಎಷ್ಟು ಉತ್ತಮವಾದುದು. ಕುಲ್ ಮಾ ಯಅಬഉ ಬಿಕುಂ ರಬ್ಬಿ ಲೌಲಾ ದುಆኡಕುಂ ಫಕದ್ ಕذبತುಂ ಫಸೌಫ ಯಕೂನು ಲಿಜಾಮಾ. ಓ ಪ್ರವಾದಿಯವರೇ, ಹೇಳಿರಿ, ನಿಮ್ಮ ಪ್ರಾರ್ಥನೆ ಇಲ್ಲದಿದ್ದರೆ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನಿಮಗೆ ಯಾವ ಪರಿಗಣನೆಯನ್ನು ನೀಡಿಯಾನು. ಆದರೆ ನೀವು ನಿಷೇಧಿಸಿರುವಿರಿ, ಆದ್ದರಿಂದ ಅದಕ್ಕಿರುವ ಶಿಕ್ಷೆಯು ಅನಿವಾರ್ಯವಾಗಿದೆ.